ಹಾಯ್ ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವ ಮತ್ತು ಮೀನುಗಾರ ಮಹಿಳೆಯ ವಿವಾಹದ ಕಥೆಯ ಬಗ್ಗೆ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಭಗವಾನ್ ಶಿವನು ತನ್ನ ಪತ್ನಿ ಪಾರ್ವತಿಗೆ ವೇದಗಳನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅದು ಹಲವಾರು ವರ್ಷಗಳವರೆಗೆ ಮುಂದುವರಿಯುತ್ತದೆ. ಆದರೆ ಒಂದು ದಿನ ಪಾರ್ವತಿ ತನ್ನ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಶಿಟ್ಟಾದ ಶಿವ ಅವಳನ್ನು ಭೂಮಿಗೆ ಹೋಗಿ ಮೀನುಗಾರಳಾಗಿ ಜನಿಸುವಂತೆ ಶಪಿಸುತ್ತಾನೆ. ಪಾರ್ವತಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಮತ್ತು ಮೀನುಗಾರ ಸಮುದಾಯದ ಮುಖ್ಯಸ್ಥ ಪರ್ವರಸ್ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಆಕೆಗೆ ಪಾರ್ವತಿ ಎಂದು ಹೆಸರಿಟ್ಟು ಸಾಕುತ್ತಾನೆ. ಈ ಮಧ್ಯೆ ಶಿವನು ತನ್ನ ತಪ್ಪನ್ನು ಅರಿತು ತನ್ನ ಹೆಂಡತಿಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿದ ಅವನ ಶಿಷ್ಯ ನಂದಿ ಪಾರ್ವತಿಯನ್ನು ಮರಳಿ ಕರೆಯುವಂತೆ ಸೂಚಿಸುತ್ತಾನೆ. ಶಿವನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ, ಏಕೆಂದರೆ ಅವಳು ಮೀನು ಹಿಡಿಯುವವನನ್ನು ವಿವಾಹವಾಗಬೇಕೆಂದು ಬಯಸಿದ್ದಳು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ನಂದಿಯು ಶಿವ ಮತ್ತು ಪಾರ್ವತಿಯನ್ನು ಮತ್ತೆ ಒಂದುಗೂಡಿಸುವ ಯೋಜನೆಯನ್ನು ರೂಪಿಸುತ್ತಾನೆ. ಅವನು ದೊಡ್ಡ ಶಾರ್ಕ್ನ ರೂಪವನ್ನು ತೆಗೆದುಕೊಂಡು ಮೀನುಗಾರರು ಮೀನುಗಾರಿಕೆಗೆ ಹೋಗುವ ಸಮುದ್ರಕ್ಕೆ ಹೋಗುತ್ತಾನೆ. ಅವನು ಮೀನುಗಾರರಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಾನೆ. ಅದರ ಬಗ್ಗೆ ತಿಳಿದ ಪರ್ವರಸ್ ತಿಮಿಂಗಲವನ್ನು ಹಿಡಿದವರಿಗೆ ತನ್ನ ಮಗಳಾದ ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತೇನೆ ಎಂದು ಘೋಷಿಸುತ್ತಾನೆ. ಪರ್ವರಸ್ ಮತ್ತು ಪಾರ್ವತಿ ಮೀನುಗಾರರಿಗೆ ಸಹಾಯ ಮಾಡುವಂತೆ ಶಿವನನ್ನು ಪ್ರಾರ್ಥಿಸುತ್ತಾರೆ. ಪಾರ್ವತಿಯ ಪ್ರಾರ್ಥನೆಯನ್ನು ಕೇಳಿದ ಶಿವನು ಯುವ ಮೀನುಗಾರನಾಗಿ ಬದಲಾಗುತ್ತಾನೆ ಮತ್ತು ಮೀನುಗಾರರ ರಕ್ಷಣೆಗೆ ಬರುತ್ತಾನೆ. ನಂದಿ ಸಂತೋಷದಿಂದ ಶಿವನ ಕೈಗೆ ಸಿಕ್ಕಿ ಬೀಳುತ್ತಾನೆ. ಈ ರೀತಿಯಾಗಿ ಶಿವ ಪಾರ್ವತಿಯನ್ನು ಮರುಮದುವೆಯಾಗುತ್ತಾನೆ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ.